ಹಾಯ್ ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ನಿಮಗೆ ಲಾಸ್ ರಿಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾ ಎಲ್ಲಿ ಲಾಸ್ ಮಾಡ್ಕೊಂಡೆ, ಈಗ ರಿಕವರ್ ಮಾಡ್ಕೊಳ್ಳೋಕೆ ಯಾವ ಟ್ರೇಡ್ ಅನ್ನು ತಗೊಂಡಿದ್ದೀನಿ ಅನ್ನೋದನ್ನ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರಿಲಯನ್ಸ್ನಲ್ಲಿ ನಾನು ಬೆಳಿಗ್ಗೆ ಏನು ಮಾಡಿದೆ ಅಂದ್ರೆ, ಇಲ್ಲಿ ಏನಿದು ಡಿಮ್ಯಾಂಡ್ ಝೋನ್ ಇದೆಯಲ್ಲ, ಡಿಮ್ಯಾಂಡ್ ಝೋನ್ ಮೇಲೆ ಇದೊಂದು ಏನು ಗ್ರೀನ್ ಕಲರ್ ಕ್ಯಾಂಡಲ್ ಬಂದ ಮೇಲೆ ನಾವೊಂದು ಇಲ್ಲಿ ಬಾಯನ್ ಮಾಡಿದೆ. ಬಾಯನ್ನ ಮಾಡಿದಾಗ ಇಲ್ಲಿ ಮೇಲೆ ಇಲ್ಲಿ ಸೆಲ್ಲರ್ಸ್ ಇದ್ರಿ, ಸೆಲ್ಲರ್ ಝೋನ್ ಇದ್ದಾಗ ಏನಾಯ್ತು, ಇವತ್ತೊಂದು ಸ್ವಲ್ಪ ಎಲ್ಲ ನಮ್ಮ US ಮಾರ್ಕೆಟ್ಗಳು ಒಂದು ಸ್ವಲ್ಪ ನೆಗೆಟಿವ್ ಬಿದ್ದಿರೋದ್ರಿಂದ, ಹಾಗಾಗಿ ನಮ್ಮ ಒಂದು ಮಾರ್ಕೆಟ್ ಮೇಲೆ ಕೂಡ ಎಫೆಕ್ಟ್ ಆಗಿರೋದ್ರಿಂದ ಇಲ್ಲಿದಿಂದ ಮಾರ್ಕೆಟ್ ಬೀಳ್ಕೋತ್ ಬಂತು. ಈಗ ಆವಾಗ ನಂದು 1,000 ರೂಪಾಯಿ ಲಾಸ್ ಇಲ್ಲಿ ಆಯ್ತು. ಲಾಸ್ ಆದಾಗ ನನಗೆ ಗೊತ್ತಾಯ್ತು, ಈಗೇನಿದೆ ಇದೆಯಲ್ಲ, ಇದು ನಾನಿಲ್ಲಿ ನೋಡ್ಕೊಂಡೆ, ಇದು ಡಬಲ್ ಟಾಪ್ ಆಯ್ತು. ಇಲ್ಲಿದಿಂದ ಮಾರ್ಕೆಟ್ ಹೀಗೆ ಹೋಯ್ತು, ಇಲ್ಲಿ ಮತ್ತೆ ರಿಟೆಸ್ಟ್ ತಗೋತು, ಇಲ್ಲಿ ಮೇಲ್ ಹೋಯ್ತು. ನ್ಯೂಸ್ ನೆಗೆಟಿವ್ ಇರೋದ್ರಿಂದ ಮಾರ್ಕೆಟ್ ಹೀಗೆ ಬೀಳ್ಕೊತ ಬಂತು. ಇಲ್ಲಿವರೆಗೆ ನಂದು 1,000 ರೂಪಾಯಿ ಲಾಸ್ ಅನ್ನ ಬುಕ್ ಮಾಡ್ಕೊಂಡೆ. ಆವಾಗ ನಾನು ನೋಡ್ಕೊಂಡೆ, ಇಲ್ಲಿ ಮೇಲೆ ಡಬಲ್ ಟಾಪ್ ಆಯ್ತು. ಹಾಗಾದ್ರೆ ಇದು ಪ್ಯಾಟರ್ನ್ ಆಯ್ತು. ಪ್ಯಾಟರ್ನ್ ಅಂದ್ರೆ ಇನ್ನು ಮುಂದೆ ಮಾರ್ಕೆಟ್ ಬೀಳ್ಬೇಕು. ನಾ ಆವಾಗ ವೇಟ್ ಮಾಡಿದೆ. ಈಗ ಮೊದಲು ನಾನು ಸಿ ಕಾಲ್ ತಗೊಂಡಿದ್ದೆ, ಲಾಸ್ ಅನ್ನ ಬುಕಿಂಗ್ ಮಾಡ್ಕೊಂಡೆ. ಈಗ ಅದನ್ನ ರಿಕವರ್ ಮಾಡ್ಕೋಬೇಕಲ್ವಾ, ಹಾಗಾಗಿ ನಾನು ಇದು ಪ್ಯಾಟರ್ನ್ ಆದ್ಮೇಲೆ ಪ್ಯಾಟರ್ನ್ ಅಂದ್ಮೇಲೆ ಬೀಳಬೇಕು ಇವತ್ತು ಮಾರ್ಕೆಟ್. ನ್ಯೂಸ್ನು ಕೂಡ ನೋಡಿದೆ, ನೆಗೆಟಿವ್ ನ್ಯೂಸ್ ಇದೆ. ಓಕೆ, ಅದಕ್ಕಾಗಿ ನಾನು ಈ ಡಿಮ್ಯಾಂಡ್ ಝೋನ್ ಇಲ್ಲಿ ಏನಿದೆ ಅಲ್ಲ, ನೆಕ್ ಲೈನ್, ಇದ್ರ ಕೆಳಗೆ ಈ ರೆಡ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಯ್ತು. ಆವಾಗ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಈಗ ಎಂಟ್ರಿ ಮಾಡಿದಾಗ ಈಗ 1,000 ರೂಪಾಯಿ ನಂದು ಲಾಸ್ ಇದ್ದಿದ್ದು ಈಗ ರಿಕವರ್ ಆಗ್ತಾ ಇದೆ. ಈಗ ಇದು 885 ರೂಪಾಯಿಗೆ ಬಂದಿದೆ. 1,000 ಇದ್ದಿದ್ದು ರಿಕವರ್ ಆಗ್ತಾ ಇದೆ. ಈಗ ನನ್ನ ಟಾರ್ಗೆಟ್ ಎಲ್ಲಿದಿಂದ ಎಲ್ತನ ಅಂದ್ರೆ, ಈಗ ನಾನು ಇಲ್ಲಿ ಎಂಟ್ರಿಯನ್ನು ತಗೊಂಡಿದ್ದೀನಿ. ಈಗ ನನ್ನ ಟಾರ್ಗೆಟ್ ಇಲ್ಲಿವರೆಗೆ ಅಂದ್ರೆ 29 ಪಾಯಿಂಟ್ಗಳವರೆಗೆ ಇಲ್ಲಿ ನನಗೆ ಸಿಗ್ತದೆ. ಈಗ ಇಲ್ಲಿವರೆಗೆ ಅಷ್ಟರೊಳಗೆ ನನಗೆ ಲಾಸ್ ರಿಕವರ್ ಆಗಿ ಮತ್ತೆ ಪ್ರಾಫಿಟ್ ಕೂಡ ಇಲ್ಲಿ ನನಗೆ ಆಗ್ತದೆ. ಅದಕ್ಕಾಗಿ ಪ್ಯಾಟರ್ನ್ ಬಗ್ಗೆ ನಮ್ಮ ಮೊದಲೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ಎಲ್ಲಿ ಎಂಟ್ರಿ ಆಗಬೇಕು, ನೀವು ಎಲ್ಲಿ ಯಾವ ರೀತಿಯಾಗಿ ಅದು ವರ್ಕ್ ಮಾಡ್ತದೆ ಅಂತ ಹೇಳಿ. ಬೇಕಂದ್ರೆ ನೀವು ಆ ವಿಡಿಯೋವನ್ನು ಕೂಡ ಹೋಗಿ ನೋಡ್ಬೋದು. ಓಕೆ, ಈಗ ನೋಡೋಣ ಈಗ ಇಲ್ಲಿ ತನ ಹೇಗೆ ಬರ್ತದೆ, ನನ್ನ ಲಾಸ್ ಹೇಗೆ ರಿಕವರ್ ಆಗ್ತದೆ ಅಂತ ಹೇಳಿ. ನನಗೆ ಗೊತ್ತು ಈಗ ಇಲ್ಲಿ ತನ ಅದ್ರದ್ದು ಇಲ್ಲಿವರೆಗೆ ಅದು ಬೀಳ್ಬೇಕು. ಈಗ ಆಮೇಲೆ ನೆಕ್ಸ್ಟ್ ಈಗ 839ಕ್ಕೆ ಬಂತು. ಈಗ ಹೀಗೆ ಲಾಸ್ ರಿಕವರ್ ಆಗ್ತಾ ಇದೆ. ನೋಡೋಣ ಅಂತ ಹೀಗೆ ಮುಂದೆ ಇಲ್ಲಿ ತನ ಬಂದಾಗ ಎಷ್ಟು ಪ್ರಾಫಿಟ್ ಆಯ್ತು, ಲಾಸ್ ರಿಕವರ್ ಆಗಿ ಎಷ್ಟು ಪ್ರಾಫಿಟ್ ಆಯ್ತು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ಹೇಗೆ ಹೀಗೆ ಮಾರ್ಕೆಟ್ ಬೀಳ್ಕೋತ ಬಂದಿದೆ ಅಂತ ಹೇಳಿ. ಈಗ ಇಲ್ಲಿ ನಾನು ನನ್ನ ಎಂಟ್ರಿ ಇಲ್ಲಿ ಆಗಿತ್ತು, ಹೀಗೆ ಮಾರ್ಕೆಟ್ ಕೆಳಗಡೆ ಬೀಳ್ಕೋತ ಬಂದಿದೆ. ಈಗ ಇಲ್ಲಿದಿಂದ ನನಗೆ ಇಲ್ಲಿವರೆಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ, ಹೇಳ್ತೀನಿ. ಎಷ್ಟೊಂದು ಪಾಯಿಂಟ್ ನನಗೆ ಇಲ್ಲಿದಿಂದ ನನ್ನ ಎಂಟ್ರಿ ಇಲ್ಲಿ ಆಗಿತ್ತು, ನನ್ನ ಎಕ್ಸಿಟ್ ಇಲ್ಲಿ ಆಗಿದೆ. ನನಗೆ 21 ಪಾಯಿಂಟ್ ಇಲ್ಲಿ ಸಿಕ್ಕಿದೆ. ಇಲ್ಲಿ ನಂದು ಲಾಸ್ ರಿಕವರ್ ಆಗಿ ನನಗೆ 300 ರೂಪಾಯಿ ಇಲ್ಲಿ ಪ್ರಾಫಿಟ್ ಆಯ್ತು. ಇಲ್ಲಿ ಇದೇ ರೀತಿಯಾಗಿ ನೀವು ಪ್ರತಿಯೊಂದು ಯಾವುದೇ ಒಂದು ಟ್ರೇಡ್ ಅನ್ನ ತಗೋಬೇಕಂದ್ರ ಸ್ವಲ್ಪ ನಾವು ಟ್ರೆಂಡ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತದೆ. ಹೀಗೆ ನಾನು ನಂದು 1,000 ರೂಪಾಯಿ ಏನು ಲಾಸ್ ಆಗಿತ್ತಲ್ಲ, ಅದನ್ನು ನಾನು ಈ ರೀತಿಯಾಗಿ ರಿಕವರ್ ಅನ್ನು ಮಾಡಿಕೊಂಡೆ. ಅದರದ್ದು ಇನ್ನ ಟಾರ್ಗೆಟ್ ಇರೋದು ಇಲ್ಲಿದೆ, ಈಗ ಲೈನಿಗಿದೆ, ಇಲ್ಲೇನು ಲೈನ್ ಇದೆ, ಲೈನ್ ಇಲ್ಲಿಗಿದೆ. ಆದ್ರೆ ನಾನು ಎಕ್ಸಿಟ್ ಆಗಿದ್ದೀನಿ ಈಗ. ಓಕೆ, ಈ ರೀತಿಯಾಗಿ ನೀವು ಮಾರ್ಕೆಟ್ನಲ್ಲಿ ಒಂದೊಂದ್ಸಲ ಲಾಸ್ ಆದಾಗ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮತ್ತೆ ಎಲ್ಲಿ ತಪ್ಪಿದೀವಿ, ಯಾಕೆ ನಮ್ಗೆ ಇಲ್ಲಿ ಲಾಸ್ ಆಯ್ತು ಅಂತ ಹೇಳಿ ನಾವು ಸ್ವಲ್ಪ ಅದ್ರ ಬಗ್ಗೆ ನಾವು ಅನಾಲಿಸಿಸ್ ಅನ್ನು ಮಾಡಿಕೊಂಡು ಮತ್ತೆ ಒಂದು ಒಳ್ಳೆ ಟ್ರೇಡ್ ಅನ್ನು ತಗೊಂಡು
ನಾವು ರಿಕವರನ್ನ ಮಾಡ್ಕೊಳ್ಬಹುದು. ಹೀಗೆ ನಂದು 1,000 ರೂಪಾಯಿ ರಿಕವರ್ ಆಗಿ ನಂದು 300 ರುಪೀಸ್ ಪ್ರಾಫಿಟ್ಗೆ ನಾನು ಎಕ್ಸಿಟ್ ಅನ್ನ ಮಾಡಿಕೊಂಡೆ. ಹೀಗೆ ನನ್ನ ಒಂದು ಲೈವ್ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಇಷ್ಟೇ. ನಿಮಗೆ ಯಾರಾದರೂ ಏನಿದು ಮಾರ್ಕೆಟ್ನಲ್ಲಿ ಒಂದು ದಿವಸ ಪ್ರಾಫಿಟ್ ಒಂದಿನ ಲಾಸ್ ಹೀಗೆ ಆಗುವುದು ಸಹಜ. ನಾವು ಲಾಸ್ ಆದಾಗ ಅಂಜುವ ಅವಶ್ಯಕತೆ ಇಲ್ಲ. ಯಾಕೆ ಲಾಸ್ ಆಯ್ತು, ನಾವು ಎಲ್ಲಿ ತಪ್ಪಾಗಿ ಟ್ರೇಡ್ ಅನ್ನು ತಗೊಂಡ್ವಿ ಅಂತ ಹೇಳಿ ನಾವು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಮತ್ತೆ ಒಂದು ಒಳ್ಳೆ ಟ್ರೇಡ್ ಅನ್ನು ತಗೊಂಡಾಗ ನಾವು ರಿಕವರ್ ಅನ್ನು ಮಾಡ್ಕೋಬಹುದು ಅಂತ ಹೇಳಿ ನಿಮ್ಗೆ ತೋರಿಸೋ ಸಲುವಾಗಿ ಇದೊಂದು ನಾನು ಲೈವ್ ವಿಡಿಯೋವನ್ನು ನಿಮಗೆ ಮಾಡಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.